ವಿನಯ್ ಸೋಮಯ್ಯ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದಂತೆ ಎಲ್ಲರ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಹೇಳಿ ಕುಶಾಲನಗರದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗೌತಮ್ ಆಗ್ರಹವನ್ನ ಮಾಡಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಆನಂದ್ ಮಾತನಾಡಿಸಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಕೊಡಗಿನ ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂಥದ್ದು. ಸದ್ಯ ಈಗ ಅವರ ಮೃತದೇಹವನ್ನು ಶವಾಗಾರದಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಕುಶಾಲನಗರ ಹಾಗೂ ಸೋಮವಾರಪೇಟೆ ಎರಡಕ್ಕೂ ಸೇರಿದಂತೆ ಮಂಡಲದ ಅಧ್ಯಕ್ಷರಾದ ಗೌತಮ್ ಅವರು ನನ್ನ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಯಾವ ಕಾರಣಕ್ಕಾಗಿ ವಿನಯ್ ಅವರು ಈ ಕೆಲಸ ಮಾಡಿದ್ರು ಸರ್? ಯಾಕಂತ ಹೇಳಿದ್ರೆ ಯಾಕಾಗಿ ಅವರೇ ಟಾರ್ಗೆಟ್ ಆದ್ರು ಅಂತ? ವಿನಯ್ ಅವರು ಒಬ್ಬ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವರು ಯಾವುದೇ ತುಂಬಾ ರಾಜಕೀಯದಲ್ಲಿ ಇನ್ವಾಲ್ವ್ ಅಲ್ಲ. ಬಿಜೆಪಿ ಕಾರ್ಯಕರ್ತ ಹೌದು, ಆದರೆ ಅವರು ಒಂದೂವರೆ ತಿಂಗಳ ಹಿಂದೆ ಒಂದು ಸಾಮಾಜಿಕ ಕಳಕಳಿಯಿಂದ ಕೊಡಗಿನ ಒಂದು ಸಮಸ್ಯೆಗಳನ್ನ ಒಂದು ಬೆಳಕು ಹಾಕಕ್ಕೆ ಒಂದು ಗ್ರೂಪ್ ಅನ್ನು ಮಾಡಿರ್ತಾರೆ. ಅದು ಅವರು ಗ್ರೂಪ್ ಅಲ್ಲ, ಎಲ್ಲ ಸೇರಿ ಒಂದು ಗ್ರೂಪ್ ಅನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾಡಿರ್ತಾರೆ. ಆ ಗ್ರೂಪ್ ನಲ್ಲಿ ನಮ್ಮ ವಿರಾಜಪೇಟೆಯಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಶೌಚಾಲಯಗಳು ಗಬ್ಬು ನಾರ್ತಾ ಇರುತ್ತೆ. ಅದನ್ನ ಯಾರೋ ಒಬ್ರು ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅದಕ್ಕೆ ಅಲ್ಲಿನ ಶಾಸಕರಾದ ಪೊನ್ನಣ್ಣನವರು ಟ್ಯಾಗ್ ಮಾಡಿರ್ತಾರೆ. ಅಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗುತ್ತೆ. ಇವು ಯಾರು ಟ್ಯಾಗ್ ಪೋಸ್ಟ್ ಮಾಡಿ ಅವ್ರ ಅದೇ ರೀತಿ ಆ ಗ್ರೂಪ್ ನ ಅಡ್ಮಿನ್ ವಿನಯ್ ಅವರು ಆಗಿರ್ತಾರೆ. ಒಂದೇ ಕಾರಣ, ಅವ್ರ ಗ್ರೂಪ್ ನ ಅಡ್ಮಿನ್ ಅನ್ನೋ ಕಾರಣಕ್ಕೆ ಆ ಪದೇ ಇಲ್ಲಿನ ಸಮಸ್ಯೆಗಳನ್ನ ಪ್ರಶ್ನೆ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ಟಾರ್ಗೆಟ್ ಮಾಡಲಾಗಿದೆ. ಸರ್, ಈಗ ಅವರ ಸಾವಿರ ಡೆತ್ ನೋಟಲ್ಲಿ ಸಾಕಷ್ಟು ಉಲ್ಲೇಖಗಳನ್ನ ಮಾಡಿದ್ದಾರೆ ಸರ್. ನನ್ನ ಸಾವಿಗಿಂತವರೇ ಕಾರಣ, ನನಗೆ ಕ್ರಮ ಆಗಬೇಕು ಅಂತ. ನೀವು ಬಿಜೆಪಿ ಅವರಿಗೆ ಪ್ರತಿಭಟನೆ ಮಾಡೋಕ್ಕೆ ಇನ್ನೇನೋ ಕೆಲವೇ ಕ್ಷಣಗಳು ಶುರು ಮಾಡ್ತೀರಾ. ನೀವು ಏನು ಆಗ್ರಹ ಮಾಡ್ತೀರಿ? ನಾವು ಆಗ್ರಹ ಮಾಡೋಕ್ಕಿಂತ ಅವ್ರ ಕುಟುಂಬಸ್ಥರೇ ಆಗ್ರಹ ಮಾಡ್ತಾ ಇದ್ದಾರೆ. ವಿನಯ್ ಅವರು ಡೆತ್ ನೋಟ್ನಲ್ಲಿ ಅಂದ್ರೆ ಕೊನೆಯ ಅಕ್ಷರಗಳಲ್ಲಿ ಏನು ಬರೆದಿದ್ದಾರೆ, ಅವರಿಗೆ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾರೆ, ಎಲ್ಲಿಂದ ಅವ್ರಿಗೆ ಟಾರ್ಚರ್ಗಳು ಬಂತು, ಅದರಲ್ಲಿ ಒಂದು ಪೊಲೀಸ್ ಪೇದೆಯನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲರ ಹೆಸರುಗಳು ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಕಂಪ್ಲೇಂಟ್ ಎಫ್ಐಆರ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ತಣ್ಣೀರ್ ಮೈನ ಒಬ್ಬರನ್ನ ಮಾತ್ರ ಅಲ್ಲಿ ಸೇರಿಸಿ ಇತರರು ಅಂತ ಮಾಡಿದ್ದಾರೆ. ಅಲ್ಲಿ ಪೊನ್ನಣ್ಣನವರು ಮತ್ತು ಮಂದಿರ ಪ್ರಭಾವಿ ಆಗಿರೋದ್ರಿಂದ ಅವ್ರನ್ನ ಕೈ ಬಿಡಲಾಗಿದೆ. ನಮ್ಮ ಆಗ್ರಹ ಇಷ್ಟೇ, ವಿನಯ್ ಅವರು ಕೊನೆಯ ಮಾತುಗಳು ಏನಿದೆ ಅದನ್ನ ಕೊನೆ ಯಾರ ಹೆಸರು ಬರ್ದಿರೋ ಸಾವಿಗೆ ಯಾರು ಕಾರಣ, ಅವ್ರಿಗೆ ನ್ಯಾಯ ಸಿಗಬೇಕು. ಅವ್ರು ಯಾರ್ಯಾರ ಹೆಸರುಗಳು ವಿತ್ ಫೋನ್ ನಂಬರ್ಗಳು ಯಾರ್ಯಾರು ಅಂತೆಲ್ಲ ಬರ್ದಿಟ್ಟಿದ್ದಾರೆ, ಅವ್ರ ಮೇಲೆ ಎಫ್ಐಆರ್ಗಳು ಆಗಲೇಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಿದ್ವಿ. ನಿನ್ನೆನೂ ನಾವು ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡಿದ್ವಿ, ಕುಶಾಲನಗರದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಮ್ಮ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ವಿನಯ್ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗೋ ತನಕ, ವಿನಯ್ ಅವ್ರ ಕೊನೆ ಮಾತು ಈ ತರ ಮತ್ತೆ ಯಾರಿಗೂ ಆಗಬಾರ್ದು ಅಂತ ಒಂದು ಕೊನೆಯ ಕ್ಷಣದಲ್ಲಿ ಬರ್ದಿದ್ದಾರೆ. ಇದರಿಂದ ಅವ್ರಿಗೆ ನ್ಯಾಯ ಸಿಗೋ ತನಕ ಇಷ್ಟು ಜನದ ಹೆಸರು ಎಫ್ಐಆರ್ ಸೇರಿಸಿದಂಗ ಈ ಪ್ರತಿಭಟನೆ ಮುಂದುವರಿಯುತ್ತೆ. ಕುಟುಂಬಸ್ಥರು ಇದಕ್ಕೆ ಅವರು ಹೇಳಿದ್ದಾರೆ, ಇದಕ್ಕೆ ನ್ಯಾಯ ಸಿಗೋ ತನಕ ಅವ್ನ ಎಫ್ಐಆರ್ ಸೇರಿಸಂಗ ನಾವು ಅಂತ್ಯಕ್ರಿಯೆ ಮಾಡಲ್ಲ ಅಂತ ಕುಟುಂಬಸ್ಥರು ಹೇಳಿದ್ದಾರೆ. ಇದಿಷ್ಟು ಬಿಜೆಪಿಯ ಇಲ್ಲಿನ ಮಂಡಲ ಅಧ್ಯಕ್ಷರಾದ ಗೌತಮ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಕೊಡಗು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.